ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಲೌಸ್ ಕಟ್ಟಿಂಗು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಈ ಬ್ಲೌಸ್ ಬಂದು ಲೆಂತ್ ಇಲ್ಲಿಂದ ತಗೋಬೇಕು, ಶೋಲ್ಡರ್ ಹತ್ರದಿಂದ. ಫೋರ್ಟೀನ್ ಇಂಚಸ್ ಇದೆ. ಬ್ಯಾಕ್ ಲೆಂತು 14 ಇಂಚಸ್ ಇದೆ. ಆ 14 ಇಂಚಸ್ಸು ಬ್ಯಾಕ್ ಲೆಂತ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ 14 ಇಂಚಸ್ ಫ್ರೆಂಡ್. ಮತ್ತು ಇಲ್ಲಿಂದ ½ ಇಂಚು ಎಕ್ಸ್ಟ್ರಾ, ಇದು ಮಾರ್ಜಿನ್ಗೋಸ್ಕರ. ಇಲ್ಲಿ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ. ಮತ್ತು ಇಲ್ಲಿ ಈ ಲೈನ್ ಬಂದು ಲೈನಿಂಗ್ ಕ್ರಾಸ್ ಆಗಿರುತ್ತಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಲೈನಿಂಗು ಸ್ಟ್ರೈಟ್ ಬರಲಿ ಅಂತ ಒಂದು ಲೈನ್ ಹಾಕಿದ್ದೀನಿ. ಈ ಅರ್ಧ ಇಂಚಿಗೆ ಇದು ಒಳಗಡೆ ಕಚ್ಚಾಗೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ 14 ಇಂಚಸ್ಸು ಬ್ಯಾಕ್ ಲೆಂತ್ ಪರ್ಫೆಕ್ಟಾಗಿ ತಗೊಂಡಿದ್ದೀನಿ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮತ್ತು ನೆಕ್ಸ್ಟು ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದು ಶೋಲ್ಡರು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿಂದ ಸ್ಟ್ರೈಟಾಗಿ ಒಂದು ಮಾರ್ಕ್ ಹೇಳ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಇವ್ರದ್ದು ಬಂದು ಅಳತೆ ಬ್ಲೌಸು ನೀಟಾಗಿ ಈ ಥರ ಇಟ್ಕೊಂಡು ಈ ಥರ ಟೇಪ್ ಇಟ್ಕೊಂಡು ಈ ಥರ ನೀಟಾಗಿ, ತುಂಬ ಎಳಿಲೂಬಾರ್ದು, ತುಂಬ ಹತ್ರಕ್ಕೂ ತಗೋಬಾರ್ದು ಫ್ರೆಂಡ್ಸ್. ಈ ಥರ ತಗೋಬೇಕು. ಈ ಥರ ತಗೊಂಡ್ರೆ ನೋಡಿ 10 ಇಂಚಸ್ ಇದೆ. 10ಅಲ್ಲಿ ಹಾಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಹಾಫ್ ಮಾಡಿಕೊಂಡು 5 ಇಂಚಸ್ಗೆ ಶೋಲ್ಡರ್ ತಗೊಂಡಿದ್ದೀನಿ. 5 ಇಂಚಸ್ ಶೋಲ್ಡರು, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ. ನೆಕ್ಸ್ಟು ನೋಡಿ 2 ಕಾಲು ರೆಡಿ ಇದೆ ಫ್ರೆಂಡ್ಸ್. ಅವ್ರದ್ದು ಶೋಲ್ಡರ್ 2 ಕಾಲು ರೆಡಿ ಇದೆ. ರೆಡಿ 2 ಕಾಲು ಬೇಕು ಅಂದರೆ 2 ಕಾಲು ಕರೆಕ್ಟಾಗಿ ಇಟ್ಕೊಂಡು ಉಳಿದಿದ್ದು ನೆಕ್ಕು ವಿಡ್ತ್ಗೆ ಹಾಕೋಬೇಕು ಫ್ರೆಂಡ್ಸ್. ಇದಿಷ್ಟು ಸೆಕೆಂಡ್ ಸ್ಟೆಪ್ಪು ಫ್ರೆಂಡ್ಸ್. ಈಗ ಮೂರನೇ ಸ್ಟೆಪ್ ಹೋಗೋಣ ಫ್ರೆಂಡ್ಸ್. ಮೂರನೇ ಸ್ಟೆಪ್ಪಲ್ಲಿ ಆರ್ಮ್ ಶೇಪ್. ಆರ್ಮ್ ಶೇಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. 6 ಇಂಚಸ್ ಇದೆ. ಹಾಗೆ ಚೆಸ್ಟು ಚೆಕ್ ಮಾಡ್ಕೋಬೇಕಿದೆ. ಚೆಸ್ಟು 9 ಇಂಚಸ್ ಇದೆ. ಇದು 36 ಇಂಚಸ್ ಬ್ಲೌಸು ಫ್ರೆಂಡ್ಸ್. ಆರ್ಮ್ ಶೇಪ್ಗೆ ಇಲ್ಲಿಂದ 6 ಇಂಚಸ್ಸು ಮಾರ್ಕ್ ಮಾಡಿಟ್ಕೊಂಡು ಒಂದು ಲೈನು ಈ ಥರ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 5 ಇಂಚಸ್ ಶೋಲ್ಡರ್ ತೊಗೊಂಡಿದ್ದೀವಲ್ವಾ, ಇಲ್ಲಿ 5½ ತಗೋಬೇಕು. ಇಲ್ಲೇ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಈ ಥರ ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದಿಷ್ಟು ಆದಮೇಲೆ ಚೆಸ್ಟು ತಗೋಬೇಕು. 9 ಇಂಚಸ್ ಇದೆಯಲ್ವಾ, ಆ 9 ಇಂಚಸ್ನ ಇಲ್ಲಿ ತಗೋಬೇಕು ಫ್ರೆಂಡ್ಸ್. 9 ಇಂಚಸ್ಸು ಇದು ನಮ್ಮ ಚಾಯ್ಸು. 1.5 ಇಂಚ್ ಎಕ್ಸ್ಟ್ರಾ ಬೇಕಂದರೆ 1.5, 2 ಬೇಕಂದರೆ 2. ಇದಿಷ್ಟು ಆದಮೇಲೆ
6 ಇಂಚಸ್ ಇದೆಯಲ್ಲ, ಇಲ್ಲಿಂದ ಈ ಥರ ಮಧ್ಯಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೋಬೇಕು ಫ್ರೆಂಡ್ಸ್. ಅದಷ್ಟು ರೆಡಿ ಆದಮೇಲೆ ಇಲ್ಲಿ ಬಾಟಮಲ್ಲಿ ಅವ್ರ ಅಳತೆ ಬ್ಲೌಸಿಗೆ ಇಟ್ಕೊಂಡು ನೋಡಿ, ಸ್ಟಿಚಸ್ ಎಷ್ಟು ಎಲ್ಲಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ಇದು ಡಾಟ್ಗೋಸ್ಕರ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೋಸ್ಕರ, ಇದು ಮಾರ್ಜಿನ್ಗೋಸ್ಕರ ಇಷ್ಟು ತಗೊಂಡು ಒಂದು ಲೈನು ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟಾದ್ಮೇಲೆ ಇಲ್ಲಿ ಬ್ಯಾಕ್ ನೆಕ್ ಡೀಪ್ ಬಂದು ಕೆಳಗಡೆಯಿಂದ ಇಲ್ಲಿಂದ ತೊಗೋಬೇಕು ಫ್ರೆಂಡ್ಸ್, ಮೇಲೆಯಿಂದ ತೊಗೋಬಾರ್ದು. ಇಲ್ಲಿಂದ ತೊಗೊಂಡ್ರೆ ನಮ್ಗೆ ಪರ್ಫೆಕ್ಟಾಗಿ ಅಳತೆ ಬರುತ್ತೆ ಫ್ರೆಂಡ್ಸ್. 5 ಇಂಚಸ್ ಇದೆ, ಇಲ್ಲಿಂದ 5 ಇಂಚಸ್ ತೊಗೋಬೇಕು ಫ್ರೆಂಡ್ಸ್. 5 ಇಂಚಸ್ಸು ಮಾರ್ಜಿನ್ಗೋಸ್ಕರ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ. ಮತ್ತು ಇಲ್ಲಿ ನೆಕ್ ಬಿಟ್ಟು ಬಂದು 2.25ಗಿಂತ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಬ್ರಾಡ್ ಬಂದು 2.25 ಇಂಚ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ತಗೊಂಡು ಈ ಥರ ಮಾಡಿಕೊಂಡು ಆಮೇಲೆ ಇಲ್ಲಿ ಶೇಪ್ ಕೊಡಬೇಕು ಫ್ರೆಂಡ್ಸ್. ರೌಂಡ್ ಶೇಪ್ ಬೇಕಂದರೆ ರೌಂಡು, ಯಾವ್ದು ಬೇಕಂದರೆ ಆ ಶೇಪ್ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ಆಮೇಲೆ ಇಲ್ಲಿ ಫ್ರಂಟ್ಗೋಸ್ಕರ ಇದು ಬ್ಯಾಕ್ ಶೇಪ್ ಅಲ್ವಾ ಫ್ರೆಂಡ್ಸ್, ಫ್ರಂಟ್ ಕಟ್ ಮಾಡುವಾಗ ಫ್ರಂಟ್ ಶೇಪ್ ತಗೊಳ್ಬೇಕಾಗುತ್ತೆ. ಈಗ ಇದು ಬ್ಯಾಕ್ ಶೇಪ್ ಅಲ್ವಾ, ಇಲ್ಲೇನು ಶೇಪ್ ಇವಾಗ ತೆಗಿಯಂಗಿಲ್ಲ. ಕೆಲವರು ಇಲ್ಲಿ ಇವಾಗಲೇ ತೆಗೆದುಬಿಡ್ತಾರೆ, ಇವಾಗಲೇ ಮಾರ್ಕ್ ಮಾಡ್ಕೊತಾರೆ. ಸ್ಟಾರ್ಟಿಂಗ್ ಬಿಗಿನರ್ಸು ಅವರು ಫ್ರಂಟಿಗೆ ಮಾತ್ರ ತೆಗಿಬೇಕು. ಇದು ಇಲ್ಲಿ ಬ್ಯಾಕ್ಗೆ ತೆಗಿಯೋ ಆಗಿಲ್ಲ. ಇದು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡ್ರೆ ಕಟ್ಟಿಂಗ್ ಮಿಸ್ಟೇಕ್ ಆಗಲ್ಲ ಫ್ರೆಂಡ್ಸ್. ಅಷ್ಟು ಮಾರ್ಕ್ ಆಯ್ತಲ್ಲ ಫ್ರೆಂಡ್ಸ್. ಈಗ ಇಷ್ಟು ಮಾರ್ಕ್ ಆದಮೇಲೆ ನೆಕ್ಸ್ಟು ನಾವಿಲ್ಲಿ ಮಾರ್ಕ್ ಮಾಡಿರೋದು ಆರ್ಮ್ ಶೇಪ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸಲ ಚೆಕ್ ಮಾಡ್ಕೋಬೇಕಂದ್ರೆ ನೋಡಿ, ಇದು ರೈಟ್ ಸೈಡ್ ಸ್ಲೀವೇ ತೊಗೋಬೇಕು ಯಾವಾಗಲೂ. ಲೆಫ್ಟ್ ಸೈಡ್ ಸ್ಲೀವ್ ತೊಗೊಂಡ್ರೆ ನಮ್ಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ರೈಟ್ ಸೈಡ್ ಸ್ಲೀವ್ ತೊಗೊಂಡು ಈ ಥರ ನೀಟಾಗಿ ಈ ಪಾಯಿಂಟು ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಒಳಗಡೆ ಮಾರ್ಜಿನ್ಗೋಸ್ಕರ ಕಚ್ಚಾಗೋಸ್ಕರ ಇಲ್ಲಿ ಈ ಥರ ಇಟ್ಕೊಂಡು ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಈ ಥರ ಕವರ್ ಮಾಡ್ಕೋತಾ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್. ಈ ಪಾಯಿಂಟು ಇಲ್ಲಿ ನಾವು ಕಚ್ಚಾಗಿ ಬಿಡ್ತೀವಲ್ವ, ಈ ಪಾಯಿಂಟು ಎರಡು ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಕರೆಕ್ಟಾಗಿದೆ ನೋಡಿ, ಈ ಪಾಯಿಂಟ್ ಚೆಸ್ಟ್ ಪಾಯಿಂಟು ಇದಿಷ್ಟು ಕರೆಕ್ಟಾಗಿ ಬಂದರೆ ಆಮೂಲ್ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಇದು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಬ್ಯಾಕು, ಇದು ನೆಕ್ಕು ನಾನೀಗ ಮಾಡಲ್ಲ, ಇದು ಫ್ಯೂಸಿಂಗ್ ಕೊಟ್ಟು ಟರ್ನ್ ಮಾಡಬೇಕಾಗಿರೋದ್ರಿಂದ ನಾನಿದು ಈಗ ಕಟ್ ಮಾಡ್ಕೊಳ್ಳಲ್ಲ. ಈಗ ಇಷ್ಟಾದಮೇಲೆ ಇಲ್ಲೊಂದು ನ್ಯಾಚ್ ಕೊಟ್ಕೋಬೇಕು ಫ್ರೆಂಡ್ಸ್.
ಇದು ನಮಗೆ ಎಲ್ಲಿಗೆ ನೆಕ್ ಬರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಕೊಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಇರುತ್ತೆ. ಬ್ಯಾಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್ ನೋಡಿ, ಈ ಥರ ಓಪನ್ನು ನಮ್ಮ ಸೈಡ್ ಇರಬೇಕು. ಲೈನಿಂಗ್ ಈ ಥರ ಇಟ್ಕೊಂಡ್ಬಿಟ್ಟು ಹೀಗೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಇದು ಎಷ್ಟಿದ್ರೆ ಅಷ್ಟು ಕರೆಕ್ಟಾಗಿ ಈ ಥರ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಮ್ಯಾಚ್ ಪಾಯಿಂಟು ಮಾರ್ಕ್ ಒಂದು ಇಟ್ಕೊಳ್ಳೋಣ. ಇಷ್ಟು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನೆಕ್ ಎಲ್ಲಿಂದ ಎಲ್ಲಿಗೆ ಅಂತ ಒಂದು ಇಲ್ಲಿ ಮ್ಯಾಚ್, ಈ 3 ಪಾಯಿಂಟ್ ಇಟ್ಕೊಂಡು ಫುಲ್ ಎಲ್ಲ ಕಡೆ ಮಾರ್ಕ್ ಮಾಡಿಕೊಂಡು ಇದು ತೆಗೆದು ಪಕ್ಕಕ್ಕೆ ಇಟ್ಬಿಡಬೇಕು ಫ್ರೆಂಡ್ಸ್. ಪಕ್ಕಕ್ಕಿಟ್ಟು ಅಳತೆ ಬ್ಲೌಸಲ್ಲಿ ಫ್ರಂಟು ಡಾಟ್ ಪಾಯಿಂಟು ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್. ಡಾಟ್ ಪಾಯಿಂಟ್ ಬಂದು ಈ ಥರ ನೀಟಾಗಿ ಇಟ್ಕೊಂಡು ಅಳತೆ ಮಾಡ್ಕೋಬೇಕು. 10 ಇಂಚಸ್ ಇದೆ. ನೆಕ್ ಇಲ್ಲಿಂದ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಟ್ಕೋಬೇಕು. ಇದು ಮಾರ್ಜಿನ್ಗೋಸ್ಕರ ಇಲ್ಲಿಂದ ನೋಡಿ ಈ ಸೆಂಟ್ರಲ್ಲೇ ಟೇಪು ಈ ಥರ ಬರಬೇಕು. 10 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಮತ್ತು ಇಲ್ಲಿಂದ ಡಾಟ್ ಪಾಯಿಂಟು ಎಷ್ಟು ಉದ್ದ ಇದೆ ಅವ್ರ ಅಳತೆ ಬ್ಲೌಸಲ್ಲಿ ಅದು ಚೆಕ್ ಮಾಡ್ಕೋಬೇಕು. ಇದು ಮೇಯ್ನ್ ಪಾಯಿಂಟು. ಅಲ್ಲಿಂದ 3 ಇಂಚಸ್ ಇದೆ ಕೆಳಗಡೆಗೆ, 3 ಇಂಚಸ್ಗೆ ನೋಡಿ ಇಲ್ಲಿಂದ ಹೀಗೆ ಮಾರ್ಕ್ ಹಾಕ್ಕೊಂಡು ಬಂದು 3 ಇಂಚಸ್ಗೆ ಒಂದು ಮಾರ್ಕು, ಇನ್ನು ಅರ್ಧ ಇಂಚಸ್ ಎಕ್ಸ್ಟ್ರಾಗೆ ಒಂದು ಮಾರ್ಕು ಈ ಥರ ಕೊಟ್ಕೊಂಡು ನೋಡಿ ಡಾಟ್ಗೋಸ್ಕರ ಈ ಥರ ಇಟ್ಕೊಂಡು ಈ ಕಡೆ 1/4 ಇಂಚಸ್ಗೆ, ಈ ಕಡೆ 1/4 ಇಂಚಸ್ಗೆ ಈ ಥರ ಇಲ್ಲಿ 3 ಪಾಯಿಂಟ್ ಬರೋ ಥರ ಇಟ್ಕೋಬೇಕು. ಈ 3 ಪಾಯಿಂಟ್ ಬರೋ ಥರ ಇಟ್ಕೊಂಡ್ಮೇಲೆ ಈ 3 ಪಾಯಿಂಟ್ನ ಬೇಸ್ ಮಾಡ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಡ್ರಾ ಮಾಡ್ಕೋಬೇಕು. ಮತ್ತು ಇದು ಹಾಗೇ ಮಾಡ್ಕೋಬೇಕು. ನೆಕ್ಸ್ಟ್ ಇದಿಷ್ಟ ಆದಮೇಲೆ ಇಲ್ಲಿ ನೆಕ್ ತಗೋಬೇಕು ಫ್ರೆಂಡ್ಸ್. ಈಗ ನೆಕ್ ತಗೋಬೇಕಂದ್ರೆ ನೋಡಿ ಫ್ರಂಟು ಬುಕ್ಸ್ ಪಟ್ಟಿ ಇರುತ್ತಲ್ವಾ, ಈ ಕಡೆನೇ ತಗೋಬೇಕಿದು. ಇಲ್ಲಿಂದ ಈ ಸ್ಟಿಚ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಅರ್ಧ ಇಂಚ್ ಮೇಲಕ್ಕೆ ಈ ಥರ ಬಿಟ್ಟು ತಗೋಬೇಕು. ನೋಡಿ ಈ ಥರ ತಗೊಂಡ್ಮೇಲೆ ರೆಡಿ. ಇಲ್ಲಿಗೆ ಒಂದು 1/4 ಇಂಚು ಎಕ್ಸ್ಟ್ರಾ ನಾವು ಪೈಪಿಂಗ್ ಮಾಡಲಿ ಏನೇ ಕೊಡಲಿ 1/4 ಇಂಚ್ ಎಕ್ಸ್ಟ್ರಕ್ಕೆ ನಮಗೆ ಕ್ಲಾತ್ ಇಲ್ಲಿ ಬೇಕು. ಈ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ. ರೆಡಿ. ಇದು ಕರೆಕ್ಟಾಗಿ ಈ ಥರ ಇದಾದಮೇಲೆ ಇದು ತೆಗೆದುಬಿಟ್ಟು ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಶೇಪ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಮಗೆ ನೆಕ್ ಹತ್ರ ಫ್ರಂಟ್ ಪಟ್ಟಿ ಎಷ್ಟು ಬೇಕು ಅಂತ ಇಲ್ಲಿ ನೋಡ್ಕೋಬೇಕು. ನೋಡಿ 4 ಇಂಚಸ್ ಇದೆ. ಇಲ್ಲಿಂದ ತಗೋಬೇಕು 4 ಇಂಚು ರೆಡಿ ಪಟ್ಟಿ ಬೇಕು ನಮಗೆ. ಅಂದರೆ ಡಾಟ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ, ಇಲ್ಲಿ ಕೆಳಗಡೆ ಕಚ್ಚಾಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ, ಇಲ್ಲಿ ಮೇಲ್ಗಡೆ ಕಚ್ಚಾಗೋಸ್ಕರ ಆಲ್ರೆಡಿ ಬಿಟ್ಟಿರೋದ್ರಿಂದ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್. 4 ಇಂಚು ನಮಗೆ ಪಟ್ಟಿ ರೆಡಿ ಬೇಕು. ಅದಕ್ಕೋಸ್ಕರ ಈಗ
ಇದು ಸೇರಿಸ್ಕೊಂಡ್ರೆ 1.5 ಎಕ್ಸ್ಟ್ರಾ ತೊಗೋಬೇಕು. ಇದು ಸೇರಿಸ್ಕೊಂಡಿಲ್ಲ ಅಂದರೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್. ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ 1.5, ಇದು ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ 1. ಇದನ್ನು ಬಿಟ್ಟಿದ್ದೀನಿ ನೋಡಿ. ಈಗ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 5 ಇಂಚು. ಮತ್ತು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಇದು ಶೇಪ್ಗೋಸ್ಕರ ಬರುತ್ತೆ ನೋಡಿ. ಇದಿಷ್ಟು ಆದಮೇಲೆ ಚೆಸ್ಟ್ ಒಂದು ಸಲ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. 9 ಇಂಚ್ ತೊಗೊಂಡಿದ್ದೀವಲ್ವ ನೋಡಿ, 9 ಇಂಚ್ ಬರುತ್ತೆ. ನೆಕ್ಸ್ಟು ಈ ಸೈಡು ಜಾಯಿಂಟ್ ಇದೆಯಲ್ವ ಸ್ಟಿಚ್ಚು, ಅಲ್ಲಿಂದ ಹಿಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಕಚ್ಚಾಗೋಸ್ಕರ ಬಿಟ್ಟಿರ್ತೀವಲ್ಲ, ಈ ಕಾರ್ನರು ಬಿಟ್ಟು ಇಲ್ಲಿಂದ ಇದೇನು ಜಾಯಿಂಟ್ ಮಾಡಿರ್ತಾರಲ್ಲ ಸೈಡ್ ಬೆಲ್ಟು ನೋಡಿ, ಕ್ರಾಸ್ ಬೆಲ್ಟು ಇಲ್ಲಿ ತನಕ ತಗೊಂಡು ಇದು ಈ ಡಾಟ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ, ಮತ್ತು ಇಲ್ಲಿ ಕಚ್ಚಾಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿಂದ. ನೋಡಿ, 1/2 ಇಂಚ್ ಡಾಟ್ಗೋಸ್ಕರ ಮತ್ತು ಕಚ್ಚಾಗೋಸ್ಕರ 1/2 ಇಂಚ್. ಈ ಥರ ಮಾಡಿಕೊಂಡು ಇದನ್ನು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡ್ಕೊಂಡಿದ ನಂತರ ಇದು ಸ್ಪಟ್ಟಿಗೋಸ್ಕರ ಇಲ್ಲಿ ಸ್ವಲ್ಪ 1/4 ಇಂಚ್ ಈ ಥರ ಬಿಟ್ಟು ನೋಡಿ, ಮಾರ್ಜಿನ್ ಇಲ್ಲಿ ತನಕ ಬಂದಿದೆ ಅಂದರೆ ಇದು ಡಾಟ್ಗೆ ಹೋಗುತ್ತೆ, ಒಳಗಡೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೋಬೇಕಾಗುತ್ತೆ. ಕಡಿಮೆ ಬರೋ ಚಾನ್ಸಸ್ ಇದ್ದರೆ ನಾವು ಇಲ್ಲಿ ಫ್ರಂಟ್ದು ಏನು ತೊಗೊಂಡಿದ್ದೀವಿ ಈ ಮಾರ್ಕು, ಅದನ್ನು ಇನ್ನು ಈ ಕಡೆ ಹಾಕ್ಕೊಬೇಕಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ ಫ್ರೆಂಡ್ಸ್. ಇದಿಷ್ಟು ಆದಮೇಲೆ ಇಲ್ಲಿ ಡಾಟ್ಗೋಸ್ಕರ ನೋಡಿ 5 ಇಂಚ್ ಇದೆಯಲ್ಲ, 2.5 ಇಂಚ್ ಇಲ್ಲಿಂದ. ಇದು ಅಳತೆ ಏನು ಬೇಕಾಗಿಲ್ಲ, ಹಾಗೆಯೇ ನಾವು ಕೊಟ್ಕೊಳ್ತೀವಿ. ಕೆಲವ್ರಿಗೆ ಅಳತೆ ಬೇಕು ಅನ್ನೋದಾದರೆ ನೋಡಿ ಇಷ್ಟಕ್ಕೆ. ಮತ್ತು ಇಲ್ಲಿ ಇದು ಈ ನೇರವಾಗಿ ಇದಕ್ಕೆ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ನೇರವಾಗಿ ಇಲ್ಲಿ ಕ್ರಾಸಾಗಿ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್. ಇದು ಈ ಡಾಟು. 4th ಡಾಟು ನಮ್ಮ ಇಷ್ಟ, ಕೆಲವುದ್ರಲ್ಲಿ ಇರುತ್ತೆ, ಕೆಲವುದ್ರಲ್ಲಿ ಇರೋದಿಲ್ಲ. ತೊಗೊಂಡ್ರೆ ತೊಗೋಬೋದು, ಬಿಟ್ಟರೆ ಬಿಡ್ಬೋದು ಫ್ರೆಂಡ್ಸ್. ಅದು ನೋಡಿ, ಇದು ಈ ಶೇಪಲ್ಲಿ ಹೋಗಬೇಕು 4 ಡಾಟ್ಸ್. ಅದಕ್ಕೋಸ್ಕರ ನೋಡಿ ಇಲ್ಲಿ ಇದಿಷ್ಟು ಆದಮೇಲೆ ಫ್ರಂಟು ಶೇಪ್ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ಒಂದು 1/2 ಇಂಚ್, ಇದು ಸ್ವಲ್ಪ ಬರಬೇಕು, ಇಲ್ಲಿ ಬರೋಷ್ಟು ಒಂದು 1/2 ಇಂಚಷ್ಟು ಆಗಬೇಕು ನೋಡಿ. ಇಲ್ಲಿ ಈ ಮಾರ್ಕಿಗೆ ಕನೆಕ್ಟ್ ಆಗಬೇಕು ಈ ಡ್ರಾ ಬಂದು. ಇದಿಷ್ಟು ಫ್ರಂಟ್ ಕಟ್ಟಿಂಗ್ದು ಫ್ರೆಂಡ್ಸ್. ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ. ಇಲ್ಲಿ ಚೂರು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕಿದೆ. ಈ ಡಾಟ್ ಪಾಯಿಂಟ್ಸ್ಗೆ ನೋಡಿ ಮ್ಯಾಚ್, ಈ ಥರ ಮ್ಯಾಚ್ ಕೊಟ್ಕೋಬೇಕು. ಇಲ್ಲಿ ಚೆಸ್ಟ್ ಪಾಯಿಂಟ್ ಅದು
ಹೀಗೆ ಈ ಥರ ಎಲ್ಲ ಕೊಟ್ಟಿದ ನಂತರ ಈ ಥರ ಒಂದು ಬರುತ್ತೆ ನೋಡಿ ಮಾರ್ಕರ್. ಹೀಗೆ ಮಾಡೋದ್ರಿಂದ ಇನ್ನೊಂದು ಪಾರ್ಟಿಗೆ ಸೇಮ್ ಪ್ಲೇಸಲ್ಲಿ ಡಾಟ್ ಪಾಯಿಂಟ್ ಬೀಳುತ್ತೆ ಫ್ರೆಂಡ್ಸ್. ನೋಡಿ ನನಗೆ ಇಲ್ಲಿ ಕಾಣ್ತಿದೆ, ಇಲ್ಲಿ ಫೋನಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ನನಗೆ ಕಾಣ್ತಿದೆ. ಅದರ ಮೇಲೆ ಮಾರ್ಕ್ ಮಾಡ್ತಿದ್ದೀನಿ. ಇದಿಷ್ಟು ಫ್ರಂಟ್ ಕಟ್ಟಿಂಗು ಫ್ರೆಂಡ್ಸ್. ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಕ್ರಾಸ್ ಬೆಲ್ಟ್ಗೆ ಇದು ನಾವು ಈ ಕಡೆ ಕಟ್ ಮಾಡಿರ್ತೀವಲ್ವ, ಬ್ಯಾಕು ಫ್ರಂಟ್ ತೊಗೊಂಡು ಉಳಿದಿರುತ್ತಲ್ಲ ಆ ಪೀಸಸ್ ಅದು ಸಿಗುತ್ತೆ ನಮಗೆ. ಈ ಥರ 4 ಫೋಲ್ಡ್ ಹಾಕ್ಕೊಂಡಿದ್ದೀನಿ. 4 ಫೋಲ್ಡ್ ಹಾಕ್ಕೊಂಡು ಇದಿರುತ್ತಲ್ವ ಈ ಎಡ್ಜಸ್ಸು ಇದು ಕಟ್ ಮಾಡಿ ತೆಗೆದುಬಿಡೋಣ. ಯಾಕಂದರೆ ಅದು ಕರೆಕ್ಟಾಗಿ ಬರೋದಿಲ್ಲ ಅಂತ ಅಷ್ಟೇ, ಕ್ಲಾತ್ ಇಲ್ಲಿ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಅದು ತೆಗೆದುಬಿಡೋಣ. ಆಮೇಲೆ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಈ ಗೆರೆ ಹಾಕ್ಕೊಂಡಿದ್ದಾದಮೇಲೆ ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳೋಣ. ನೋಡಿ 3.5 ಇದೆ. ಇಲ್ಲಿಂದ 3.5ಗೆ ಇಲ್ಲಿಗೆ ಬರುತ್ತೆ. ಕಚ್ಚಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ನೋಡಿ, ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ತಗೊಳ್ಳೋಣ. ಮತ್ತು ಇದು ಈ ಥರ ಇಟ್ಕೊಂಡು ನೋಡಿ ಈ ಸ್ಟಿಚಸ್ ಇದೆಯಲ್ಲ ಇಲ್ಲಿಗೆ ತಗೊಂಡು ಇದು ಮಾರ್ಜಿನ್ಗೋಸ್ಕರ ಈ ಥರ ತಗೊಂಡು ನೆಕ್ಸ್ಟು ಇಲ್ಲಿಂದ ಇಲ್ಲಿ 2.5 ಇದೆ. ರೆಡಿ 2.5 ಬೇಕು ನಮಗೆ. ಇಲ್ಲಿಂದ 2.5 ಈ ಥರ ಇಟ್ಕೊಂಡು 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಕಚ್ಚಗೋಸ್ಕರ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿಂದ ಸ್ಟ್ರೈಟ್ ಈಗ ತಗೊಳ್ಳೋಣ. ಮತ್ತು ಇದನ್ನು ಬೇಸ್ ಮಾಡಿಕೊಂಡು ಹೀಗೆ ಶೇಪ್ ಕೊಡೋಣ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಶೇಪ್ ಕೊಟ್ಕೊತಾರೆ, ಸ್ವಲ್ಪ ಜನ ಕಡಿಮೆ ಶೇಪ್ ಕೊಟ್ಕೊತಾರೆ. ಏನು ನಮ್ಮ ಇಷ್ಟ ನೋಡಿ, ಕಟ್ಟಿಂಗ್ ಯಾವ ಥರ ನಮ್ಗೆ ಅಡ್ಜಸ್ಟ್ ಆಗಿದೆಯೋ ಆ ಥರ ಮಾಡ್ಕೊಬೋದು. ಇಷ್ಟು ಕ್ರಾಸ್ ಬೆಲ್ಟ್ದು ಇದು ಫಸ್ಟ್ ಶೇಪ್ ಮಾಡಿದ್ನಲ್ವ, ಅದು ಕೆಲವ್ರು ಮಾಡ್ತಾರೆ ಅಂತ ತೋರಿಸೋಕ್ಕೋಸ್ಕರ ಇಷ್ಟು ಶೇಪ್ ಕೊಟ್ಟರೆ ಸ್ವಲ್ಪ ನೀಟಾಗಿ ಬ್ಲೌಸ್ ಕುತ್ಕೊಳ್ಳುತ್ತೆ ಅಂತ ತೋರಿಸಿದ್ದೀನಿ. ಅದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ವಿಡಿಯೋ ಲೆಂತಿ ಆಗ್ತಿದೆ, ಆದರೆ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಲೆಂತಿಯಾಗಿ ಇದ್ರೂ ಪರವಾಗಿಲ್ಲ, ಬಿಗಿನರ್ಸ್ಗೋಸ್ಕರ ಅರ್ಥ ಆಗಲಿ ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲೇ ಅರ್ಥ ಆಗಲಿಲ್ಲ ಅಲ್ಲಿ ಹಿಂದೆ ವಿಡಿಯೋ ಹಿಂದೆ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಇದು 4 ಫೋಲ್ಡಿಂಗ್ ತೊಗೊಂಡಿದ್ದೀನಿ ಸ್ಲೀವ್ಗೆ. ಫ್ರಂಟು ಬ್ಯಾಕು ಮಾಡಿ ಉಳ್ದಿತ್ತಲ್ವ ಆ ಕ್ಲಾತಲ್ಲೇ ಈ ಥರ 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲೈನಿಂಗು ಅಪ್ ಆ್ಯಂಡ್ ಡೌನ್ ಇರುತ್ತಲ್ವ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಅರ್ಧ ಇಂಚು ಮೇಲೆ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಒಂದು ಲೈನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನಮಗೆ ಲೆಂತ್ ಎಷ್ಟು ಬೇಕು ಅಂತ ತೊಗೊಳೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ನಮ್ಗೆ 10 ಇಂಚು ಬೇಕು. 10 ಇಂಚು ಬೇಕಂದರೆ 10 ಅನ್ನೋದನ್ನು ಇಲ್ಲಿ ಇಟ್ಕೋಬೇಕು. ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಮತ್ತು ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ. ಬೈ ಚಾನ್ಸ್ ನಮ್ಗೆ 5 ಇಂಚು ಬೇಕಂದರೆ ಈ ಟೇಪ್ 5 ಇಂಚ್ ಏನಿದೆ ಅದು ಇಲ್ಲಿ ಬರಬೇಕು, ಮಾರ್ಕು ಇಲ್ಲಿ ಬರುತ್ತೆ. ಆಗ ಅದೊಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಗಿನರ್ಸ್ಗೆ ಮಾತ್ರನೇ ಇದು ಅರ್ಥ ಆಗಲ್ಲ.
ಇನ್ನು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಬಿಗಿನರ್ಸ್ಗೆ ಈ ವಿಡಿಯೋ, ಎಕ್ಸ್ಪೀರಿಯೆನ್ಸ್ ಅವರಿಗೆ ಅಲ್ಲ ಫ್ರೆಂಡ್ಸ್. ಓಕೆನಾ? 10 ಇಂಚಸ್ಸು ಲೆಂತು ತೊಗೊಂಡಿದ್ದೀವಿ, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಕೆಳಗಡೆನೂ ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀವಿ. ಇದು ಇಷ್ಟು ಪಾಯಿಂಟು ನೋಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಮತ್ತು ಸ್ಲೀವು ಇಲ್ಲಿ ಕೆಳಗಡೆ ಅಗಲ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಅಳತೆ ಬ್ಲೌಸಲ್ಲಿ ಅಗಲ ಬಂದು ಈ ಥರ ಚೆಕ್ ಮಾಡ್ಕೋಬೇಕು ನೋಡಿ. ಅಳತೆ ಬ್ಲೌಸಲ್ಲಿ 5 ಇಂಚಿದೆ ಇವ್ರದ್ದು. ಈ 5 ಇಂಚನ್ನ ಸೇಮ್ ಹೇಗಿದ್ದರೆ ಹಾಗೆ 5 ಇಂಚು ಇಲ್ಲಿ ತೊಗೋಬೇಕು. ಮತ್ತು ಮಾರ್ಜಿನ್ಗೋಸ್ಕರ ಇದು ನಮ್ಮ ಚಾಯ್ಸ್, 1.5 ಇಂಚು ಇಲ್ಲ 2 ಇಂಚು ಕಸ್ಟಮರ್ ಕೇಳೋ ಪ್ರಕಾರ ಕೊಡ್ಬೋದು. ಮತ್ತು ಇಲ್ಲಿ ಬಂದು ಒಂದು ಲೈನು ಈ ಥರ ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಮಾರ್ಕಿಂದ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇದು ಸುಮಾರು ಮೆಥಡಲ್ಲಿ ಸ್ಲೀವ್ ಕಟ್ ಮಾಡ್ಬೋದು. ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ನೋಡಿ. ಇಲ್ಲಿಂದ ಹೀಗೆ ಇಟ್ಕೊಂಡಿದ್ದೀವಲ್ವಾ, ಸ್ಲೀವ್ ಅಗಲ ಬಂದು ಇಲ್ಲಿ ಬಂದಿದೆಯಲ್ವಾ ಮಾರ್ಕ್ಗೆ, ಇದು ಕರೆಕ್ಟಾಗಿ ಈ ಥರ ಇಟ್ಟುಬಿಟ್ರೆ ನಮ್ಗೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ತುಂಬ ಜನ. ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೋಡಿ. ಈ ಥರ ಇಟ್ಟುಬಿಟ್ರೆ ಇದೇ ಪಾಯಿಂಟು ಶೇಪ್ ಕೊಡಬೇಕಾಗಿರೋ ಪಾಯಿಂಟು ಫ್ರೆಂಡ್ಸ್. ಈ ಪಾಯಿಂಟಿಂದ ಅರ್ಧ ಇಂಚು ಮೇಲೆ ತೊಗೋಬೇಕು, ಯಾಕಂದರೆ ಅಲ್ಲಿ ಮಾರ್ಜಿನ್ಗೋಸ್ಕರ ಒಳಗಡೆ ಕ್ಲಾತ್ ಕೊಡಬೇಕಲ್ವಾ, ಅದಕ್ಕೋಸ್ಕರ. ಇದು ಈ ಮಾರ್ಕು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಗಿನರ್ಸ್ಗೋಸ್ಕರ ಅಂತ ಹಾಕ್ತಿದ್ದೀನಿ. ಈ ಪಾಯಿಂಟ್ ಬಂತಲ್ಲ ನಮಗೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇಲ್ಲಿಂದ ಒಂದು ನೋಡಿ 1.5 ಇಂಚಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡು, ಅರ್ಥ ಆಗೋಕ್ಕೋಸ್ಕರ ನಾನು 1.5 ಇಂಚ್ ಅಂತ ಹೇಳ್ತಿದ್ದೀನಿ. ಹಾಗೆಯೇ ಎಕ್ಸ್ಪೀರಿಯೆನ್ಸ್ ಇರೋರು ಹೀಗೆ ಹಾಕ್ಬಿಡ್ತಾರೆ. ಇವಾಗ ಬಿಗಿನರ್ಸ್ ಅಂದರೆ ಅವ್ರಿಗೋಸ್ಕರ ಅಂತ ಹೇಳ್ತಿದ್ದೀನಿ. ಈ 1.5 ಇಂಚಿಂದ ಒಳಗಡೆಗೆ ಮುಂದಕ್ಕೆ ಹೋಗಬಾರ್ದು, ಕೆಳಗಡೆಗೆ ಅಲ್ಲಿಂದ ಡೌನ್ ಆಗ್ತಾ ಹೋಗ್ಬೇಕು ಫ್ರೆಂಡ್ಸ್. ಈ ಥರ ಡೌನ್ ಆಗ್ತಾ ಈ ಮಾರ್ಕ್ ಬರೋ ಅಷ್ಟೊತ್ತಿಗೆ ಈ ಥರ ಟರ್ನ್ ಆಗಬೇಕು. ಈ ಥರ ಬಂದು ಹೀಗೆ ಟರ್ನ್ ಆಗಬೇಕು ಫ್ರೆಂಡ್ಸ್. ಇದು ಪಾಯಿಂಟ್ ಅಲ್ವಾ, ಇಲ್ಲಿಂದ ಪೀಸು ಶಾರ್ಟೇಜ್ ಬರುತ್ತೆ. ನಾನು ಇಲ್ಲಿಂದ ಬರುತ್ತಲ್ಲ ಈ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊತೀನಿ, ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಸ್ಲೀವ್ ಮಾರ್ಕ್ ಆದಮೇಲೆ ಇದು ಫ್ರಂಟ್ಗೋಸ್ಕರ ಶೇಪ್ ತಗೋಬೇಕು. ಫ್ರಂಟ್ಗೋಸ್ಕರ ಇದಿಷ್ಟು ಆಯಿತು. ಇದು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದು ನೋಡಿ, ಇಲ್ಲೂ ಕನ್ಫ್ಯೂಸ್ ಆಗ್ತಾರೆ ಬಿಗಿನರ್ಸು. ಈ 2 ಪಾಯಿಂಟು, ಈ 2 ಲೇಯರ್ ಮಾತ್ರ ತೆಗಿಬೇಕು. ಅದು ಈ ಚೆಸ್ಟ್ ಪಾಯಿಂಟ್ ಇದೆಯಲ್ವಾ, ಇಲ್ಲಿಂದ ಸ್ವಲ್ಪ ಮುಂದೆಯಿಂದನೇ ತಗೋಬೇಕು, ಇಲ್ಲಿಗೆ ಬರಬಾರ್ದು. ಆಮೂಲು ಇದು ಶೇಪ್ ಎಲ್ಲಿಂದ ಇದೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ 1 ಇಂಚಷ್ಟು ಬಿಟ್ಟು ಈ ಥರ, ಇದು ಫ್ರಂಟ್ಗೋಸ್ಕರ ಈ ಥರ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇದು ಫ್ರಂಟ್ ಅಂತ ನಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ. ಇನ್ನು ಇಲ್ಲಿ ಈ ಕೊನೆಯಲ್ಲಿ ನ್ಯಾಚು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಜಾಯಿಂಟು ತುಂಬ ಜನ ಬಿಗಿನರ್ಸು ಪೀಸು ಉಳಿಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನು ಪೀಸ್ ಬರುತ್ತಲ್ವ ಈ ಪಾರ್ಟಲ್ಲೇ ತಗೊಳ್ಳೋಣ. ಅದಕ್ಕೆ ಈ ಪಾರ್ಟ್ ಉಳಿದಿರುತ್ತಲ್ವ, ಈ ಕ್ಲಾತ್ ಈ ಥರ ಕಟ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಎಷ್ಟು ಬೇಕೋ ಅಷ್ಟು, ಇಲ್ಲಿಂದ 1.5 ಇಂಚ್ ಅಲ್ವಾ, ಇದು ಅಟ್ಯಾಚಿಂಗೋಸ್ಕರ ಸ್ವಲ್ಪ ಅರ್ಧ ಇಂಚ್ ಹೋಗುತ್ತೆ, ಇಷ್ಟು ಬರುತ್ತೆ. ಇಷ್ಟು ಇಲ್ಲಿಂದ ತಗೊಂಡು ಕ್ರಾಸಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದು ಕಟ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಇಲ್ದಿರ ಇರುತ್ತೆ ಫ್ರೆಂಡ್ಸ್. ಇದಿಷ್ಟು ಬ್ಲೌಸ್ ಕಟ್ಟಿಂಗ್ ಫ್ರೆಂಡ್ಸ್.
ಈ ವಿಡಿಯೋ ಲೆಂತಿ ಆಗಿದೆ. ಯಾಕೆ ಲೆಂತಿ ಆಯಿತು ಅಂದರೆ ಪೂರ್ತಿ ಡೀಟೇಲಾಗಿ ಹೇಳ್ಬೇಕಾದಕ್ಕೋಸ್ಕರ ಸ್ವಲ್ಪ ಲೆಂತಿ ಆಗಿದೆ. ಇದು ನಿಮ್ಗೆ ಹೇಗೆ ಅನ್ನಿಸ್ತು, ಅರ್ಥ ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.